ಸಾಯುವುದು ಹುಟ್ಟಲಿಕ್ಕೆ, ಹುಟ್ಟುವುದು ಸಾಯಲಿಕ್ಕೆ ಎಂದ ಮೇಲೆ ಈ ಭವಕ್ಕೆ ಬಂದಿರುವುದು ಏಕೆ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಜನನವಾದ ಮೇಲೆ ಮೃತ್ಯು ಆಗಬೇಕು, ಮೃತ್ಯು ಆದ ಮೇಲೆ ಪುನಃ ಗರ್ಭವನ್ನು ಸೇರಬೇಕು, ಮತ್ತೆ ಮತ್ತೆ ಮಾಡಿದ್ದನ್ನೇ ಮಾಡಿ ಉಂಡಿದ್ದನ್ನೇ ಉಂಡು ತಿರುಗಿದಲ್ಲಿಯೇ ತಿರುಗಿ ಜನನ ಮರಣ ಪೆಟ್ಟು ತಿನ್ನುವಂಥದ್ದು. ಯಾವುದಕ್ಕಾಗಿ ನಾವು ಹುಟ್ಟಿರುವುದು, ಈ ಭೂಮಿಗೆ ಬಂದಿರುವಂಥದ್ದು? ಕಷ್ಟ ಎಲ್ಲಿಂದ ಬಂತು, ಸುಖ ಎಲ್ಲಿಂದ ಬಂತು? ಅಜ್ಞಾತವಶ ಮಾನವನಿಗೆ ಹೇಳಿದರೂ ತಿಳಿಯುವಂಥದ್ದು ಅಲ್ಲ. ಮೃಗದ ಬಾಯಿಗೆ ಸಿಕ್ಕಿಬಿದ್ದ ಇಲಿಯಂತೆ ಮರುಗುವಂಥದ್ದು. ಮನುಷ್ಯನ ಜನ್ಮವು ಮೋಕ್ಷದ ದ್ವಾರವಾಗಿರುವಂಥದ್ದು. ಅದನ್ನು ಅನುಸರಿಸಿದಾಗ ಜನನ ಮರಣ ಕಷ್ಟ ಸುಖದಿಂದ ಪಾರಾಗುವಂಥದ್ದು. ನದಿಯು ಯಾವ ರೀತಿ ಸಾಗರವನ್ನು ಸೇರಿ ಮುಕ್ತಿಯನ್ನು ಪಡೆಯುತ್ತದೆ, ಆ ಪ್ರಕಾರವಾಗಿ ನಾವು ಕೂಡ ಆ ಪರಮಾತ್ಮ ಎಂತಕ್ಕಂಥ ಸಾಗರವನ್ನು ಸೇರದಿದ್ದರೆ ನಮ್ಮ ಗತಿ ಏನಾದಿತ್ತು? ಜೀವನ ಪೂರ್ತಿ ಸಂಸಾರ ಸಾಧನೆ ಮಾಡಿದರೆ ಜೀವ ಬಿಡಲು, ಪ್ರಾಣವನ್ನು ಬಿಡಲು ಸಿದ್ಧರಾಗುವುದು ಯಾವಾಗ? ಮೋಕ್ಷ ಪಡೆಯುವುದು ಯಾವಾಗ?